ನಮಸ್ಕಾರ ಸ್ನೇಹಿತರೆ, ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಏನಪ್ಪ ಇದು ಈ ಥರ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ರಿ ಅಲ್ವಾ? ನೋಡಿ, ಇದು ಹುತಾತ್ಮರ ಸ್ಮಾರಕ ಭವನ ಹಾವೇರಿಯಲ್ಲಿರ್ತಕ್ಕಂಥದ್ದು. ಸೊ ಏನಿದು ಅಂದರೆ ತಿಳ್ಕೊಬೇಕು ಅಲ್ವಾ ನೀವು? ಬನ್ನಿ ಹೇಗೆ ಅಂತ ಹೇಳ್ತೀನಿ. ಇದು ನಮ್ಮ ಮೈಲಾರ ಮಹದೇವರ ಸಮಾಧಿ ಅಂತಲೇ ಹೇಳ್ಬೋದು, ಸ್ಮಾರಕ ಭವನ ಅಂತಲೇ ಹೇಳ್ಬೋದು. ಎಲ್ಲಿದೆ ಅಂದರೆ ಹಾವೇರಿ ಒಳಗಿರ್ತಕ್ಕಂಥದ್ದು. ಸೊ ಇವರು ನಮ್ಮ ಹಾವೇರಿಯ ಹೆಮ್ಮೆಯ ಪುತ್ರರು ಆಗಿರ್ತಕ್ಕಂಥ ನಮ್ಮ ಮೊಂಟೆಬೆನ್ನೂರಿನ ದೇಶಭಕ್ತಿಯ ಮಹಾನ್ ಹೋರಾಟಗಾರರು ಇವರು. ಮೊಂಟೆಬೆನ್ನೂರಿನ ಮನಗ ಅಂತಲೇ ಹೇಳ್ಬೋದು. ಹಾಗೆ ಅವರೊಂದಿಗೆ ತಿರುಕಪ್ಪ ಮಡಿವಾಳರ್ ಹಾಗೆ ಮತ್ತು ವೀರಯ್ಯ ಹಿರೇಮಠ ಅವರು ಸಹ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿರ್ತಕ್ಕಂಥ ದಿನ ಅಂದರೆ ಏಪ್ರಿಲ್ 1, 1943ನೇ ಇಸ್ವಿಯಲ್ಲಿ ಅವರು ತಮ್ಮ ಪ್ರಾಣವನ್ನು ಅಂದರೆ ಬ್ರಿಟಿಷರ ಗುಂಡೇಟಿಗೆ ತಮ್ಮ ಪ್ರಾಣವನ್ನು ತೆತ್ತಿರ್ತಕ್ಕಂಥ ಸಂದರ್ಭ. ಸೊ ಅದನ್ನು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ನಾವು ಹುತಾತ್ಮರ ದಿನಾಚರಣೆಯಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು. ಸೊ ಈ ವರ್ಷವೂ ಸಹ ಅದೇ ರೀತಿ ಸಂದರ್ಭದ ಒಂದು ಸಮಾರಂಭವನ್ನು ಕೈಗೊಂಡಿರ್ತಕ್ಕಂಥದ್ದು. ಎಷ್ಟನೇದು ಅಂದರೆ ಇದು 83ನೇ ಹುತಾತ್ಮರ ದಿನಾಚರಣೆ ಹಾವೇರಿ ಒಳಗೆ ವೀರಸೌಧದಲ್ಲಿ ಆಗಿರ್ತಕ್ಕಂಥ ಸಂದರ್ಭದ ವಿಡಿಯೋ. ಬನ್ನಿ ಏನೆಲ್ಲ ಇತ್ತು ಅವತ್ತಿನ ದಿನ ಅನ್ನೋದನ್ನು ಈ ವಿಡಿಯೋ ಮೂಲಕ ತೋರಿಸ್ತಾ ಇರ್ತೀನಿ. ನೋಡಿ, ಇದು ಹುತಾತ್ಮರ ಭವನದಲ್ಲಿ ಇರ್ತಕ್ಕಂಥ 83ನೇ ಹುತಾತ್ಮರ ದಿನಾಚರಣೆ ಬಗ್ಗೆ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಸಂದರ್ಭ ಇದು. ಸೊ BEd ಕಾಲೇಜಿನ ವಿದ್ಯಾರ್ಥಿಗಳಿರ್ಬೋದು, ಊರಿನ ಹಿರಿಯರಾಗಿರ್ಬೋದು, ಸಭಿಕರಾಗಿರ್ಬೋದು, ಹಾಗೆ ಸ್ವತಂತ್ರ ಚಳವಳಿ ಬಗ್ಗೆ ಮತ್ತು ಮಹಾತ್ಮರ ಬಗ್ಗೆ, ಹುತಾತ್ಮರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇರ್ತಕ್ಕಂಥ ಎಲ್ಲರೂ ಅಲ್ಲಿ ನೆರೆದಿರ್ತಕ್ಕಂಥ ಸಂದರ್ಭ. ಹಾಗೆ ಅವರ ಬಗ್ಗೆ ಅವರು ಕಂಡಂಥ ದಿನಗಳು, ಅವರೆಲ್ಲ ಥರ ಹೋರಾಟ ಮಾಡಿದರು, ಎಷ್ಟನೇ ಇಸ್ವಿಗೆ ಮಾಡಿದರು, ಅವರ ಜನನ ಮರಣ, ಅವರ ಒಂದು ಕುಟುಂಬದ ಬಗ್ಗೆ ಸಹ ಪ್ರತಿಯೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ವಿವರಣೆ ಕೊಟ್ಟಿರ್ತಕ್ಕಂಥ ಸಂದರ್ಭ. ಮತ್ತು ಜಿಲ್ಲಾಧಿಕಾರಿಗಳಿಂದ ಜ್ಯೋತಿಯನ್ನು ಸಹ ಬೆಳಗಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದು. ಹಾಗೆ ಅವರ ಒಂದು ಹುತಾತ್ಮರ ಕುಟುಂಬ ಇವತ್ತಿಗೂ ಸಹ ಬೆಂಗಳೂರಲ್ಲಿ ನೆಲೆಸಿರ್ತಕ್ಕಂಥದ್ದು. ನಿಮಗೆ ಅವರ ಬಗ್ಗೆ ಹೆಚ್ಚಿನ ವಿಡಿಯೋ ಮಾಹಿತಿ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಅವರ ಕುಟುಂಬ ಹೇಗಿತ್ತು, ಅವರ ಒಂದು ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳಿಸೋಣ. ಸೊ ಇಲ್ಲಿ ನೋಡಿ, ಜಿಲ್ಲಾಧಿಕಾರಿಗಳ ಭಾಷಣ ಮತ್ತು ಅವರು ಯಾವ ಥರ ಹೋರಾಡಿದ್ರು ಅನ್ನೋದ್ರ ಮೂಲಕ, ಹಾಡಿನ ಮೂಲಕ ಇಲ್ಲಿ ಪ್ರೊಫೆಸರ್ ಒಬ್ಬರು ಹೇಳ್ತಾ ಇದ್ದರು ತಮಗೆ ಕಂಡಂಥ ದಿನಗಳು, ಅವರು ಚಿಕ್ಕ ವಯಸ್ಸಲ್ಲಿ ಬ್ರಿಟಿಷರೊಂದಿಗೆ ಯಾವ ಥರ ಹೋರಾಡಿದರು ಅನ್ನೋದ್ರ ಮೂಲಕ ತಿಳಿಸ್ತಕ್ಕಂಥದ್ದು. ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ತಮಗೆ ತಿಳಿದಿರ್ತಕ್ಕಂತಹ ಮಟ್ಟಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಇಲ್ಲಿ ಜ್ಯೋತಿಗಳು ಬರ್ತಾ ಇದೆ ಅಲ್ವಾ? ಸೊ ಇದು ಹೊಸ ರೀತಿಯಿಂದ ಪ್ರತಿಯೊಬ್ಬರ ಜ್ಯೋತಿಯನ್ನು ತಂದು ಹುತಾತ್ಮರ ಜ್ಯೋತಿಯನ್ನು ಭಜನೆ ಮೂಲಕ ತುಂಬ ಅರ್ಥಪೂರ್ಣವಾದ ದೇಶಭಕ್ತಿಯ ಹಾಡಿನ ಮೂಲಕ ಅವರ ಒಂದು ಚರಿತ್ರೆಯನ್ನು ಸಹ ಹಾಡಿನ ಮೂಲಕ ತಿಳಿಸಿ ಜ್ಯೋತಿಯನ್ನು ಬರಮಾಡಿರ್ತಕ್ಕಂಥದ್ದು. ಸ್ವತಃ ಜಿಲ್ಲಾಧಿಕಾರಿಗಳೇ ಅದನ್ನು ಸ್ವಾಗತ ಮಾಡಿರ್ತಕ್ಕಂಥ ಸಂದರ್ಭ. ಸೊ ನೋಡಿ, ಇದಾಗಿತ್ತು ಅಂತಲೇ ಹೇಳ್ಬೋದು ನನ್ನ ವಿಡಿಯೋ. ಯಾರೆಲ್ಲ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವ ವಿಡಿಯೋ ಬೇಕು ಅನ್ನೋದನ್ನು ತಿಳಿಸಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತಲೇ ಹೇಳ್ತೀನಿ. ಹಾಗೆ ಇಲ್ಲಿ ಭಜನೆ ಮಾಡ್ತಾ ಇದ್ದಾರಲ್ವ, ಅವರು ಸಹ ಮೈಲಾರ ಮಹದೇವಜ್ಜರ ಅವರ ಬಲಿದಾನ, ಅವರ ತ್ಯಾಗದ ಬಗ್ಗೆ ಅರ್ಥಪೂರ್ಣವಾಗಿ, ಅವರ ಭಕ್ತಿ ಎಷ್ಟರ ಮಟ್ಟಿಗೆ ಇತ್ತು, ಅವರ ಒಂದು ಹೋರಾಟದ ಪ್ರೇರಣೆ ಹೇಗಿತ್ತು ಅನ್ನೋದ್ರ ಮೂಲಕ ಹಾಡಿನ ಮೂಲಕ ತಿಳಿಸ್ತಾ ಇದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಒಂದು ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಅವರು ಗಾಂಧೀಜಿಯ ಜೊತೆಗೇ ತಮ್ಮ ಹೋರಾಟವನ್ನು ಮುಂದುವರಿಸಿ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿರ್ತಕ್ಕಂಥ ಸಂದರ್ಭ ಅಂತಲೇ ಹೇಳಬಹುದು. ಕರ್ನಾಟಕದಿಂದ ಮೊದಲಿಗರಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಸ್ವತಂತ್ರ ಹೋರಾಟಗಾರರು ಅಂದರೆ ಇವರೇನೆ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.
ಅವರ ಮಾಹಿತಿ ಇನ್ನೂ ಹೆಚ್ಚು ಹೆಚ್ಚು ಬೇಕು ಅಂದರೆ ಕಮೆಂಟ್ ಮಾಡಿ ವಿಡಿಯೋ ಮಾಡೋಣ. ಸೊ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಂದರ್ಭ. ಧನ್ಯವಾದಗಳು ಸ್ನೇಹಿತರೆ.